ಟೈಮ್ ಈಗ 2 ಗಂಟೆ ಆಗೈತಿ. ಈಗ 2 ಗಂಟೆ ಇನ್ನೂ 10-15 ನಿಮಿಷ ಕಡಿಮೆ ಐತೆ. ನಮ್ಮ ದೇವಿ ಜಳಕ ಮಾಡಿ ಪೂಜೆ ಮಾಡಿ ಬಂದು ನಮ್ಮನ್ನು ಎಬ್ಬಿಸಿದಾಳೆ. ಮಲ್ಕೊಳ್ಳೋದು 11 ಗಂಟೆ ಆತು. ಈಗ ಸದ್ಯಕ್ಕೆ ನೆಲ ಒರೆಸ್ಕೋತೀನಿ. ಫಸ್ಟ್ ನೆಲ ಒರೆಸ್ಕೊಂಡು ಆ ನಂತರ ಎಲ್ಲ ನಮ್ಮದು ಕೆಲಸ ಶುರು ಮಾಡ್ತೀವಿ. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೆಲ ಹಾಕಿ ಎಲ್ಲ ಒರೆಸ್ಕೊಂಡು ಜಳಕ ಮಾಡಿ ಆದಿಂದ ನಾನು ಸಿಗ್ತೇನೆ. ನಮಸ್ಕಾರ ಎಲ್ಲರಿಗೂ. ನಾವು ಈ ವ್ಲಾಗ್ ಶುರು ಮಾಡಾಕತ್ತೇವಿ. ಜಳಕ ಆಯ್ತಾ, ಪೂಜೆ ಮನ್ಯಾಗ ಪೂಜೆ ನಮ್ದು ಜಳಕತಿ ಆತ ಮತ್ತು ಮನ್ಯಾಗ ಪೂಜೆ ಆತ. ಈಗ ಗಂಗೆ ಪೂಜೆ ಮಾಡ್ಕೊಂಡು ನೀರು ತುಂಬ್ಕೊಂಡ್ ಬರ್ತೇವಿ. ಇದನ್ನ ಸ್ವಲ್ಪ ಹಿಡ್ಕೋತೀನ. ಟೈಮ್ ಎದ್ದಿದ್ದು 2:30ಗೆ. ಅವ್ರ ಪೂಜೆ ಆಗ್ತಿರೋದು ಈಗ. ಇಲ್ಲ ಅವನ್ನ ಕೊಡುವ. ಬೆಳಗ್ಗೆ 2 ಗಂಟೆಗೆ ಇದ್ರೂ ಪೂಜೆ ಮಾಡ್ಬೇಕಾದ್ರೂ ಲೇಟ್ ಆಯ್ತು. ರಾತ್ರಿ ಏನು ಹೊಂದಿಸಿಟ್ಟಿರ್ಕಿಲ್ಲ. ಮುಂಜಾನೆ ನಮ್ಮ ಮನೆಯವರಿಲ್ಲ, ಮುಂಜಾನೆ ಎಲ್ಲ ಮಾಡು ಅಂತಂತಂದ್ರು. ಎದ್ದ ಮನೆಯೆಲ್ಲ ನೆಲ ಎಲ್ಲ ಒರೆಸ್ಕೊಂಡು, ಮನೆ ಸಣ್ಣದೈತೆ ಆದರೂ ಅಡುಗೆ ಮನೆ ಇದನ್ನೆಲ್ಲ ಇಲ್ಲಿ ಪೂಜೆ ಮಾಡ್ತಿಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಜಳಕಾತಿ ಮಾಡ್ಬೇಕಾದ್ರೆ ಟೈಮ್ ಜಾಸ್ತಿನ ಆಯ್ತು. ನೆಕ್ಸ್ಟ್ ಇಯರ್ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗಲೇ ಡಿಸೈಡ್ ಮಾಡೀವಿ. ನಮ್ಮ ಮನೆಯವ್ರನ್ನೂ ಸಹಿತ ಬಾಳೆ ಮರಿ ಐತಿ. ಬಾಳೆ ಮರಿ ಹೋದ್ಸಲ ಹಿಂದೆ ಕಟ್ಟಿದ್ದು ಎಷ್ಟು ಚಂದ ಅಂತ ಅನ್ಸಾಕತ್ತಿ. ಈ ಸಲ ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರೊಳಗೆ ನಾನು ಬಿಜಿ ಇದ್ನಿ. ಎಲ್ಲಿ ಕಟ್ಟೋಣ ಅಂದ್ರೆ ಎಲ್ಲರೂ ಕಟ್ಟು ಅಂತೇಳಿ ಅಂತಂದೆ. ನೋಡಿ ಕಟ್ಟು ಅಂತಂದ್ರೆ ಅವರು ಮುಂದೆ ಕಟ್ಟಾರ. ಹಿಂದೆ ಕಟ್ಟಿದ್ರೆ ಚಂದ ಅಂತ ಅನಿಸ್ತಾವು. ಈಗ ನಾವು ಇದು ಗಂಗೆ ಪೂಜೆ ಮಾಡ್ಕೊಂಡ ಇಲ್ಲಿ ಕರೆಂಟ್ ಒಂದು ಇದ್ದಿರ್ಕಿಲ್ಲ. ಕರೆಂಟ್ ಒಂದು ಹೋಗಿದ್ದು. ಇಲ್ಲಿ ಚಾವಿ ಒಳಗೆ ನೀರು ಇದ್ದಿರಲಿಲ್ಲ ನಳದೊಳಗೆ. ಹಾಗಾಗಿ ಇಲ್ಲೇ ಬೋರ್ ನಿಂತಲ್ಲಿ ಹೋಗಿ ಅಲ್ಲಿ ಫಿಲ್ಟರ್ದಾಗ ನೀರು ಇರ್ತಾವೆ ಅಲ್ಲೇ ಹೋಗಿ ಅಲ್ಲಿ ಪೂಜೆ ಮಾಡಿ ನೀರು ತುಂಬ್ಕೊಂಬಂದೆ. ಇಲ್ಲಿ ಕಳಸ ಇಡಬೇಕಾದ್ರೆ ಒಂದು ತಾಟೊಳಗೆ ಅಕ್ಕಿ ಹಾಕಿ ಅದ್ರ ಮ್ಯಾಗ ಬಾಳೆ ಎಲೆ ಇಟ್ಟು ಒಂದು ತಾಟಲ್ಲಿ ಬಾಳೆ ಎಲೆ ಇಟ್ಟು ಅದ್ರ ಮ್ಯಾಗ ಅಕ್ಕಿ ಹಾಕಿ ಅದ್ರೊಳಗೆ ಓಂ ಮತ್ತು ಸ್ವಸ್ತಿಕತಿ ಹಿಂಗೆ ಬಿಡಿಸಿ ಅರಿಶಿನ ಕುಂಕುಮ ಹಾಕಿ ಇಟ್ಟಿರ್ತೇನೆ ನಾನು. ಅದರ ನಂತರ ನಾನು ನೀರೇನು ತುಂಬ್ಕೊಂಬರ್ತೀನಿ. ತುಂಬ್ಕೊಂಬಂದಿಂದ ಅದನ್ನು ಕಳಸ ಪ್ರತಿಷ್ಠಾಪನೆ ಮಾಡ್ತೀನಿ. ಮತ್ತು ನಾವು ಇಲ್ಲಿ ಸೀರೆ ಉಡ್ಸಂಗಿಲ್ಲ. ಒಂದು ಬ್ಲೌಸ್ ಪೀಸ್ ತೊಗೊಂಡಿರ್ತೀನಿ, ಹೊಸ ಬ್ಲೌಸ್ ಪೀಸ್. ಅದನ್ನು ತೊಗೊಂಡು ಅದನ್ನು ನೆರಿಗೆ ಮಾಡಿ ಅದನ್ನು ಬ್ಲೌಸ್ ಪೀಸ್ನ ಇರಿಸ್ತೀನಿ. ಈಗ ಪೂಜೆ ಮಾಡಿದಿಂದ ಹೂವು ಏನು ಮಾಡಿದ್ನಿ, ಮಾಲಿನೂ ತಂದಿದ್ದೆ ನಾನು ಸುಗಂಧರಾಜಿಂದ. ಬಟ್ ಮ್ಯಾಗೆ ಇವನ್ನ ಪಿಂಕ್ ಹೂವು ಹಾಕೇನಿಲ್ಲ, ಗುಲಾಬಿ ಕಲರ್ ಹೂವು. ಈ ಮಾಲಿ ಹಾಕಬಾರ್ದಿತ್ತು ಅಂತ ಅನಿಸ್ತಾ. ಯಾಕಂದ್ರೆ ಬ್ಲೌಸ್ ಪೀಸ್ ಉಡಿಸಿದ್ರೂ ಕಾಣಿಸಲಿಲ್ಲ. ಮತ್ತು ಕೆಳಗಿನ ಸುಗಂಧರಾಜದ ಹೂವು ಸಹಿತ ಕಾಣಿಸ್ಲಿಲ್ಲ. ಈ ಲಕ್ಷ್ಮಿಗಿಂತ ಹಿಂದಿನ ಲಕ್ಷ್ಮಿನ ಅದು ಹೆಣ್ಕೆ ಒಳಗೆ ಹೆಣ್ದಿದ್ದ ಆಕೆ ಹೈಲೈಟಾಗಿ ಕಾಣಿಸಾಕತ್ತಾಳ. ಅದರ ಬ್ಯಾಕ್ಗ್ರೌಂಡ್ ಏನು ಚೇಂಜ್ ಮಾಡ್ಕೋಬೇಕಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ನೆಕ್ಸ್ಟ್ ಇಯರ್ ಚೇಂಜ್ ಮಾಡ್ಕೋತೀನಿ. ಯಾಕಂದ್ರೆ ನನಗೂ ಬ್ಯಾಕ್ಗ್ರೌಂಡ್ ಅದು ಚೇಂಜ್ ಇರಬೇಕಂತ ಅನ್ನಿಸ್ತು. ಪ್ರತಿ ಸಲ ಅದನ್ನ ಹಾಕಿರ್ತೀನಿ. ಬಟ್ ನೆಕ್ಸ್ಟ್ ಇಯರ್ ಬೇರೆ ಏನಾದರೂ ಮಾಡೋಣ ಅಂಥೇಳಿ. ಮತ್ತು ಅದರೊಳಗೆ ಸೀರೆ ಸ್ಟಾಕ್ ಒಂದು ಜಾಸ್ತಿ ಇದ್ದು ಅಲ್ಲೆಲ್ಲ ತೆಗೆದಿಟ್ಬಿಟ್ಟಿದ್ವಿ. ಮನೆ ಭಾಳ ಸಣ್ಣದೈತಿ. ವಿಡಿಯೋದೊಳಗೆ ನಿಮ್ಗೆ ದೊಡ್ಡದು ಕಾಣಿಸ್ಬೋದ, ಬಟ್ ಮನೆ ಭಾಳ ಸಣ್ಣದೈತಿ ನಮ್ದು. ಮತ್ತು ಅಪೋಸಿಟನ್ನ ಬೆಡ್ ಐತಿ, ಹಾಸಿಗೆ
ಕಾಟ ಐತಲ್ಲ ಕಾಟ ಐತಿ. ಹಾಗಾಗಿ ಇದು ಇರೋದ್ರೊಳಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮತ್ತು ಒಂದು ವಿಡಿಯೋ ಮಾಡಾಕಂದು ಒಂದು ಟೇಬಲ್ ಇತ್ತಲ್ಲ ಆ ಟೇಬಲ್ ಇಟ್ಟಿದ್ವಿ ಈ ಸಲ. ಚಲೋ ಆಯ್ತು ಪೂಜೆ ಎಲ್ಲ, ಖುಷಿ ಆತ ಇಲ್ಲಂತಲ್ಲ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಎಲ್ಲರಿಗೂ ಎಲ್ಲ ಗೊತ್ತಾಕೈತಿ. ಎಲ್ಲ ನಿಮ್ದು ಏನೇ ಮಿಸ್ಟೇಕ್ ಇದ್ದರೂ ಸ್ವಲ್ಪ ತಿಳಿಸಿ ನಾವು ಸರಿಪಡಿಸ್ಕೋತೇವೆ. ಮತ್ತು ಅವಸರದಲ್ಲೇ ಗಡಿಬಿಡಿಯಲ್ಲೇ ಏನಾದರೂ ಟೆನ್ಷನಲ್ಲೇ ಏನಾದರೂ ಕೆಲವೊಂದು ಮಿಸ್ಟೇಕ್ ಹಾಕಿರ್ತಾವೆ. ಬಟ್ ಈ ಸಲ ಅಂದರೂ ಪೂಜೆ ಮಸ್ತ್ ಆತ, ಖುಷಿ ಆಯ್ತು ನನಗೆ. ಅದನ್ನೇ ಹೇಳಿದ್ನಲ್ಲ, ಹೂ ಎಷ್ಟು ಸುಗಂಧ ಅಂದರೆ ಪರಿಮಳ ಬೀರುವಂಥ ಹೂ ತೊಗೊಬಂದು ದೇವರಿಗೆ ಇರಿಸಿದ್ರೆ, ಯಾವುದೇ ಒಂದು ದೇವ್ರ ಪೂಜೆ ಮಾಡಿದ್ರು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಖುಷಿ ಅಂತ ನಮಗೂ ಅಂತ ಅನಿಸ್ತೈತಿ. ದೇವ್ರಿಗೂ ಸಹಿತ ಒಂಥರ ಖುಷಿ ಅಂತ ಅನಿಸ್ತೈತೆ ಅಂತ ನನಗೆ ಅನಿಸ್ತೈತಿ. ಹಾಗಾಗಿ ಇಲ್ಲಿ ನಮ್ಮ ಕಡೆ ಜಾಸ್ತಿ ವೆರೈಟಿ ಹೂವೆಲ್ಲ ಸಿಗಂಗಿಲ್ಲ. ಸೇವಂತಿಗೆ ಮತ್ತು ಸುಗಂಧರಾಜ, ಈ ಮಲ್ಲಿಗೆ ಸ್ವಲ್ಪ ಇದು ಅನ್ನಷ್ಟು ತೊಗೊಂಬಂದು ಅವನು ಹಾಕಿದೆ. ನಾನು ಇಲ್ಲೇ ದೇವರಿಗೆ ಕಳ್ಸಕ್ಕೆ ಸೀರೆ ಉಡ್ಸಂಗಿಲ್ಲ ಅಂತ ಹೇಳಿದ್ನಲ್ಲ, ಒಂದು ತಾಟಲ್ಲಿ ನಾನು ಒಂದು ಸೀರೆ ಮತ್ತು ಒಂದು ಬ್ಲೌಸ್ ಪೀಸನ್ನು ಸೈಡಿಗೆ ಇಟ್ಟಿರ್ತೇನೆ ನಾನು. ಮತ್ತು ಮಡ್ಲಿಕ್ಕೆ ಏನು ಇರ್ತೈತಲ್ಲ, ಅಕ್ಕಿ ಕಾಯಿ ಮತ್ತು ಎಲ್ಲ ಉತ್ತತ್ತಿಯನ್ನು, ಅರ್ಶಿನ ಬೇರ, ಅಡಿಕೆ ಎಲೆ ಮತ್ತು ಕಾಡಿಗೆ ಬಳೆ, ಬೆಲ್ಲ. ನಮ್ಮ ಕಡೆ ಸಣ್ಣ ಬೆಲ್ಲದ ಅಚ್ಚ ಸಿಗಂಗಿಲ್ಲ ನೋಡ್ರಿ. ಎಲ್ಲಾದರೂ ಹೋದಾಗ ಅಡ್ವಾನ್ಸ್ ತೊಗೊಂಬಂದು ಇಟ್ಕೋಬೇಕು, ಇಲ್ಲಾಂದ್ರೆ ಇಲ್ಲ. ನಾನು ಎಲ್ಲಿ ಹೋಗಂಗೇ ಇಲ್ಲ ಈಗ. ಹಾಗಾಗಿ 1 kg ಸಿಗ್ತಾವೆ. ನಾನು ಪ್ರತಿ ವರ್ಷ ಅದನ್ನೇ ಹೇಳ್ತೇನೆ, ಬೆಲ್ಲದ ಅಚ್ಚ ಸಿಗಂಗಿಲ್ಲ. ಬಟ್ ಮುಂದಿನ ವರ್ಷ ಏನಾದರೂ ಪ್ಲ್ಯಾನ್ ಮಾಡಿ ಆನ್ಲೈನಲ್ಲಾದರೂ ಸಿಕ್ಕರೆ ತರಿಸ್ಕೋಬೇಕು. ಯಾಕಂದ್ರೆ ಅಷ್ಟೊಂದು kg ಅಷ್ಟು ಇದೆ ಅಂತ ಅನ್ಸಂಗಿಲ್ಲ. ಅದನ್ನ ಇಟ್ಟಿರುತ್ತೆ. ಮಡ್ಲಿಕ್ಕೊಳಗೆ ಇಷ್ಟೆಲ್ಲ ಕನ್ನಡಿ, ಕಾಡಿಗೆ, ಅಮ್ಮನವ್ರಿಗೆ ಏನೇನು ಇಷ್ಟ ನೋಡ್ರಿ, ನೈಲ್ ಪಾಲಿಶ್, ಲಿಫ್ಟಿಗೆ ಇಷ್ಟೆಲ್ಲ ಇಟ್ಟಿರ್ತಿಲ್ಲ. ಇದನ್ನೆಲ್ಲನೂ ಮಡ್ಲಿಕ್ಕಿಗೆ ಇಟ್ಟಿದ್ದೆ. ಮತ್ತು ಆಚೆ ಕಡೆ ನಾವು ಕಳಸ ಪ್ರತಿಷ್ಠಾಪನೆ ಮಾಡಿದಿಂದ ಆಚೆ ಕಡೆ ಒಂದು ಸ್ಮಾಲ್ ಗಣೇಶನ ಮೂರ್ತಿ ಐತಿ. ಅಷ್ಟೊಂದು ವಿಡಿಯೋದೊಳಗೆ ನಿಮಗೇನು ಕಾಣಿಸಂಗಿಲ್ಲ ಅಂತ ಅನ್ಕೋತೀನಿ ನಾನು. ಫಸ್ಟ್ ನಾವು ಗಣೇಶನ ಪೂಜೆ ಮಾಡಿಕೊಂಡೆ, ಅದರ ನಂತರ ಏನು ಕಳಸ ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ ಅದನ್ನು ಪೂಜೆ ಮಾಡ್ಕೊಳ್ಳೋದು. ಇಲ್ಲ ಒಂದೊಂದು ಹಿಂಗೆ ಹೂವಿನ ಮೇಲೆ ಎಲ್ಲ ಹಾಕಿದ್ರಿಂದ ಇವನ್ನ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸರಿಸಿ ಕರೆಕ್ಟಾಗಿ ಇಡಾಕತ್ತಿದ್ವಿ. ನಮ್ಮದು ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆ ಸಿಂಪಲ್ಲಾಗಿ ಖುಷಿಯಿಂದ ನಡೀತು. ನಿಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಹೆಂಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ವರಮಹಾಲಕ್ಷ್ಮಿ ಪೂಜೆದ ಹಿಂದಿನ ದಿನನ ನಾವು ತುಳಸಿನ ತೊಗೊಂಬಂದು ತುಳಸಿ ಕಟ್ಟೆನ ಇದನ್ನು ಮಾಡಿದ್ವಿ. ಭಾಳಷ್ಟು ಜನ ತುಳಸಿ ಕಟ್ಟೆ ಭಾಳ ಚಂದ ಐತಿ, ಕ್ಯೂಟ್ ಆಗೈತೆ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಈಗ ನಾನು ಪೂಜೆ ಮಾಡಾಕತ್ತೀನಿ ನೋಡಿರಿ. ಫಸ್ಟ್ ನಾನು ಹೇಳಿದ್ನಲ್ಲ ಗಣೇಶನ ಪೂಜೆ ಮಾಡ್ಕೊಂಡೆ, ಅದರ ನಂತರ ನನ್ನ ಇದೇನು ಕಳಶ ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ ಅದನ್ನು ಪೂಜೆ ಮಾಡೀನಿ. ಅದನ್ನು ಪೂಜೆ ಮಾಡಿ ಆರತಿ ಹಚ್ಚಿಟ್ಟಿದ್ರಲ್ಲ, ಆರತಿನೂ ಬೆಳಗಿದ್ವಿ. ಅಲ್ಲಿ ಶಮೆನೂ ಸಹಿತ ಹಚ್ಚಿಟ್ಟಿದ್ವಿ. ನಿಮ್ಗೆ ಆ ವಿಡಿಯೋದೊಳಗೆ ಅಷ್ಟು ಕ್ಲಿಯರಾಗಿ ಕಾಣಿಸಂಗಿಲ್ಲ ಅಂತ ಅನ್ಸತ್ತೆ. ಮತ್ತು ನೈವೇದ್ಯಕ್ಕೆ ನಾನು ಬ್ಯಾಳೆ ಐತಿ ಎಲ್ಲನೂ ಕುದಿಸಿಟ್ಟಿದ್ನಿ, ಅದ್ರೊಳಗೆ ಬೆಲ್ಲನೂ ಕುಡಿಸಿದ್ವಿ. ಹಾಗಾಗಿ ಫಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ಕೊಂಡು ಅದರ ನಂತರ ನಾನು ಹೋಳಿಗೆ ಐತಿ ಮಾಡಿ ದೇವ್ರ ನೈವೇದ್ಯ ಹಿಡಿದ್ರಾತಂಥೇಳಿ ನಾನೇನು ಪೂಜೆ ಮಾಡಾಕತ್ತೀನಿ. ಅದ್ರ ಜೊತೆಗೆ ಎಲ್ಲರೂ ನನಗೆ ನಮ್ಮ ದೇವಿ ಮತ್ತು ನಮ್ಮ ಮನೆಯವ್ರನ್ನೂ ಸಹಿತ ಸಹಾಯ ಮಾಡಿದ್ರು ಪೂಜೆ ಟೈಮಲ್ಲೇ. ಖುಷಿ ಆಯ್ತು. ಈಗ ಪೂಜೆಯನ್ನು ಮುಗೀತು ನಮ್ದು. ಪೂಜೆ ಮುಗೋದಿಂದ ಅದು ಎಲ್ಲ ಹಣ್ಣಿನ ತತ್ತಿ ಇದನ್ನು ಅಭಿಷೇಕ ಇದನ್ನು ಮಾಡಿ ರೆಡಿ ಮಾಡಿಟ್ಟಿರ್ತೀವಲ್ಲ, ಅದನ್ನು ಸ್ವಲ್ಪ ಪ್ರಸಾದದ ರೂಪದಲ್ಲಿ ನಾವು ಎಲ್ಲರನ್ನು ಸ್ವೀಕರಿಸಿದ್ವಿ 3 ಜನ. ಇಲ್ಲಿ ಇನ್ನೊಂದು ಕರ್ಪೂರ ಆರತಿನ ಬೆಳಗ್ತಾ ಇಲ್ಲ ನಾವು, ಅದನ್ನು ಬೆಳಗೋ ಬದಲು ತುಪ್ಪದ ಬತ್ತಿನ ಬೆಳಗೋ ಚಲೋ ಅಂತ ಅನಿಸ್ತು. ನೋಡ್ಬೋದು ನೀವು ಕಾಡಿಗೆ ಯಾವ ನಮೂನಿ ಹೊಡೆಯಾಕತ್ತೈತೆ, ಅದೆಷ್ಟು ಬಿಡಾಕತ್ತೈತಿ, ಅದೆಲ್ಲ ಫುಲ್ ಎಲ್ಲ ಕರ್ರಗ ಆಗಿಬಿಡ್ತದೆ. ಪೂಜೆ ಎಲ್ಲ ಮುಗೋದಿಂದ ಒಂದು ಸ್ಮಾಲ್ ಲಕ್ಷ್ಮೀ ಮೂರ್ತಿ ಐತಿ, ಅದಕ್ಕೆ ಕುಂಕುಮ ಅರ್ಚನೆ ಮಾಡ್ತಾ ನಾನು ಅಷ್ಟೋತ್ತರಗಳನ್ನು ಹೇಳ್ತಾ ಕುಂಕುಮ ಅರ್ಚನೆನ ಮಾಡಾಕತ್ತೀನಿ. ಯಾಕಂದರೆ ವಿಡಿಯೋ ಭಾಳ ಲೆಂತ್ ಆಕೈತೆ ಅಂತೇಳಿ ಸ್ಪೀಡ್ ಇಟ್ಕೊಂಡು. ಈಗ ನಮ್ದು ಪೂಜೆ ಎಲ್ಲ ಮುಗೀತು. ಇನ್ನು ಕತೆ ವರಮಹಾಲಕ್ಷ್ಮಿ ಏನು ಪೂಜೆ ಮಾಡ್ತೀವಲ್ಲ, ಪೂಜೆ ಮಾಡೋದ್ರಿಂದ ಕಂಪಲ್ಸರಿ ಕತೆ ಓದೋದು ಕೇಳೋದು ಮಾಡಬೇಕು. ಇದನ್ನು ಹಾಕಂಗಿಲ್ಲ ನಾ ಕತೆ ಓದ್ತೀನಿ, ನಿಕ್ಕೆ ನೀವು ಓದ್ತಿ, ಓದ್ಬೇಕು. ಕತೆ ಓದಬೇಕು, ಇಲ್ಲಾಂದ್ರೆ ಯಾರ ಕತೆ ಓದ್ತಿರ್ತಾರಲ್ಲ ಅದನ್ನ ಕೇಳಿಸ್ಕೋಬೇಕು, ಒಳ್ಳೇದಕ್ಕೈತಿ. ಇದು ವರಮಹಾಲಕ್ಷ್ಮಿ ವ್ರತ ಹೆಂಗೆ ಚಾಲು ಆಯ್ತು, ಈ ಭೂಮಿಗೆ ಹೆಂಗೆ ಬಂತು ಅಂತೇಳಿ ಇದ್ರೊಳಗೆ ಕತೆ ಒಳ್ಳೆೈತಿ. ಲಕ್ಷ ಕೊಟ್ಟು ಕೇಳ್ಕ ಎಲ್ಲ ಒಳ್ಳೇದಕ್ಕೈತಿ. ಗಗನಚುಂಬಿ ಗಿರಿ ಶಿಖರಗಳಿಂದಲೂ ಜುಳು ಜುಳು ಹರಿಯುವ ಝರಿ ನದಿಗಳಿಂದಲೂ ವಿವಿಧ ಔಷಧೀಯ ಗುಣ ಸಂಪನ್ನತೆ ಹೊಂದಿದ ಗಿಡ ಮರಗಳಿಂದಲೂ ಬಹುವಿಧ
ವರ್ಣದಳಗಳ ಹಾಗೂ ವಿವಿಧ ಪರಿಮಳ ಪುಷ್ಪ ಕುಸುಮಗಳಿಂದ ಆಚ್ಛಾದಿತವಾದ ಲತಾಬಳ್ಳಿ ಕಂಠಿಗಳಿಂದಲೂ ಒಡಗೂಡಿದ ರಮಣೀಯವಾದ ಭಗವಾನ್ ಶಿವ ಮಹಾದೇವನ ಕೈಲಾಸ ಪರ್ವತ ಸ್ವಯಂ ಅಲಂಕೃತಗೊಂಡಿತ್ತು. ಅಲ್ಲಿ ನಿರ್ಮಿತವಾದ ಪರಶಿವನ ಒಡ್ಡೊಲಗವು ರಂಗು ರಂಗಿನ ಕೆತ್ತನೆಯ ಕಂಬ ಕವಾಟು ತೊಲೆ ಬೋದುಗಳು ಅಂದ ಚಂದದಿಂದ ರಮ್ಯವಾಗಿ ಕಂಗೊಳಿಸುತ್ತಿದ್ದವು. ಸಾಲು ಸಾಲಾಗಿ ಜೋಡಿಸಿದ ಮುತ್ತು ರತ್ನಗಳನ್ನು ಸೇರಿಸಿ ಸಿದ್ಧಪಡಿಸಿದ ತರತರದ ಪೀಠೋಪಕರಣಗಳಿಂದಲೂ ನೆಲಕ್ಕೆ ಹಾಸಿದ ರೇಷ್ಮೆ ದುಕುಲದ ರತ್ನಗಂಬಳಿಗಳಿಂದ ಭೂರಮೆ ಕಂಗೊಳಿಸುತ್ತಿದ್ದಳು. ಇಂದ್ರ ವರುಣ ಕುಬೇರಾದಿ ಅಷ್ಟ ದಿಕ್ಪಾಲಕರಿಂದಲೂ ಸಿದ್ಧ ಕಿನ್ನರ ಗಂಧರ್ವ ವಿದ್ಯಾಧರ ಮುಂತಾದ ಮಹನೀಯರಿಂದಲೂ ಅಗಸ್ತ್ಯ ವಾಲ್ಮೀಕಿ ಪರಾಶರ ನೀವು ಕಾಣಬಾರ್ದು ಅದ್ರಾಗ ಕಾಣಿಸ್ಬೇಕು. ಪರಾಶರ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಂದಲೂ ವೀರಭದ್ರ ಗಣಪತಿ ಷಣ್ಮುಖ ಭೃಂಗಿ ಅಸಂಖ್ಯಾತ ಶಿವಗುಣಗಳಿಂದಲೂ ಬ್ರಹ್ಮ ವಿಷ್ಣು ನಾರದ ಮಹರ್ಷಿಗಳಿಂದಲೂ ಶಿವನ ಸಭೆ ಕಂಗೊಳಿಸುತ್ತಿತ್ತು. ಅಲ್ಲಿ ಪರಿಪೂರ್ಣತೆಯಿಂದ ಮೆರೆವ ಪಾರ್ವತಿಯು ಲೋಕದ ಜನಹಿತಕ್ಕಾಗಿ ಶಿವ ಪರಮಾತ್ಮನೊಂದಿಗೆ ಮಾತಿಗಿಳಿದು, ಹೇ ದೇವ, ಸರ್ವ ಜೀವಿಗಳಲ್ಲಿ ಮಾನವ ಜೀವಿಯು ಬುದ್ಧಿವಂತನಿದ್ದು ಅಹಂಭಾವ ಮರೆವು ಕಾಯಕ ಕೆಲಸದ ಒತ್ತಡದಿಂದ ಪೂಜೆ ದಾನ ಧರ್ಮಗಳನ್ನು ಧಿಕ್ಕರಿಸಿ ಸಂಕಟ ಕಷ್ಟಗಳ ಸಂಕೋಲೆಗಳಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡುತ್ತಾನೆ. ಇಂಥವರಿಗೆ ಯಾವುದಾದರೂ ಪೂರ್ಣಕಾರಕವಾದ ಸರ್ವ ಸೌಖ್ಯ ಸಿರಿ ಸಂಪತ್ತನ್ನು ಕೊಡುವ ಏಕೈಕ ವ್ರತವಾವುದು ಇದ್ದರೆ ನನಗೋಸ್ಕರವಾಗಿ ಹೇಳುವವರಾಗಿರಿ. ಪಾರ್ವತಿಯ ಮಾತಿನಲ್ಲಿ ಅಡಗಿದ ಲೋಕಹಿತದ ಜಾಡನ್ನು ತಿಳಿದ ಶಿವನು ಬಹು ಸಂತುಷ್ಟನಾಗಿ, ಹೇ ಪ್ರಿಯ ಸತಿ ಪಾರ್ವತಿಯೇ, ಕೇಳು, ಎಲ್ಲ ಋತುಗಳಲ್ಲಿ ಶ್ರೇಷ್ಠವಾದ ಸಕಲ ಸೌಭಾಗ್ಯಗಳನ್ನು ಕೊಡುವ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತ ಹೊಂದಿದೆ. ಯಾರು ಈ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನು ಪ್ರತಿ ವರ್ಷದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾರಾಳಿ ಪೌರ್ಣಿಮೆ ನೂಲ ಹುಣ್ಣಿಮೆದ ಸಮೀಪ ಬರುವ, ಅಂದರೆ ಹುಣ್ಣಿಮೆಯನ್ನು ಮೀರದೆ ಅದರ ಹತ್ತಿರ ಬರುವ ಶುಕ್ರವಾರದಲ್ಲಿ ಈ ವ್ರತವನ್ನು ಮಾಡಬೇಕು ಎಂದು ಹೇಳಿದನು. ಆಗ ಮಾತಾ ಪಾರ್ವತಿಯು ಪರಶಿವನನ್ನು ಕುರಿತು, ಮೂರು ಲೋಕದೊಡೆಯನಾದ ಮುಕ್ಕಣ್ಣನಾದ ಜಗದ್ರಕ್ಷಕನೇ, ಈ ವ್ರತವನ್ನು ಯಾವ ಹೆಸರಿಂದ ಯಾವ ರೀತಿಯಿಂದ ಹೇಗೆ ಪೂಜಿಸಿದರೆ ದೇವಿಯು ಸಂತುಷ್ಟಳಾಗಿ ಬಯಸಿದ ವರಗಳನ್ನು ಕರುಣಿಸುವಳು ಎಂದು ಸವಿಸ್ತಾರವಾಗಿ ತಿಳಿಸಿಕೊಡಬೇಕೆಂದು ಭಿನ್ನವಿಸಿಕೊಂಡಳು. ಆಡಿ ದಯಾಪರನಾದ ಶಿವ ಮಹಾದೇವನು ಸಂತುಷ್ಟನಾಗಿ ಪಾರ್ವತಿಯನ್ನು ಕುರಿತು, ಹೇ ದೇವಿಯೇ, ಶ್ರೀ ವರಮಹಾಲಕ್ಷ್ಮಿ ಪೂಜಾ ಎಂಬ ಹೆಸರಿನ ಬಹುಪುಣ್ಯಕಾರಕವಾದ ವ್ರತವನ್ನು ಹೇಳುವೆನು. ಅದನ್ನು ಲಕ್ಷ್ಯವಿಟ್ಟು ಕೇಳು. ನಿನ್ನಿಂದ ಭೂಲೋಕದಲ್ಲೆಡೆ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತ ನಡೆದು ಮಾನವ ಕುಲಕ್ಕೆ ಸಕಲ ಸಂಪತ್ತು ಕೊಟ್ಟು ಆನಂದ ಸಾಗರದಲ್ಲಿ ಓಲಾಡುವಂತಾಗಲಿ ಎಂದನು. ಈ ಶಿವ ಪಾರ್ವತಿಯರ ಶುಭ ಸಂವಾದ ತಿರಳನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳುವುದನ್ನೇ ಇಲ್ಲಿ ವಿಶದೀಕರಿಸಲಾಗಿದೆ. ತಿಳಿತು? ಇನ್ನು ಮ್ಯಾಗ ಸ್ಟಾರ್ಟ್ ಆಕೈತಿ ಕತೆ. ಇನ್ನು ಮ್ಯಾಗ ಚಲೋ ಇಷ್ಟೊತ್ತಕ್ಕ ಈಗ ಹೇಳಿ ನಾನು ಇದು ಕತೆ ಹೆಂಗ ಶುರು ಆತ ಅಂತ ಹೇಳಿ ಗೊತ್ತಾತ. ಇಬ್ರು ಅಲ್ಲ, ನನಗ ನಂಬ್ತಿರಲ್ಲ ಗೊತ್ತಿಲ್ಲ, ಮರು ಜಾಸ್ತಿ ಆಗ್ಬಿಟ್ಟೈತ್ ನಂಗ. ಅದು ಯಾಕಂತ ಗೊತ್ತಿಲ್ಲ. ಹಂಗಾಗಿ ವರಮಹಾಲಕ್ಷ್ಮಿ ಪೂಜೆ ನಾನ್ ನೋಡೇನಿಲ್ಲ. ಪೂಜೆ ಎಲ್ಲ ಮಾಡೀನಿ. ವೈಭವ್ ಲಕ್ಷ್ಮೀದ ಇಟ್ಟಿದ್ರ ಆಮ್ಯಾಗ ಇಕ್ಕಟ್ಟ ಇದು ಅಷ್ಟೋತ್ತರ ಸೇಮ್ ಇರ್ತಾವ. ಅದು ಇದು ಅಷ್ಟೋತ್ತರಗಳು ಸೇಮ್ ಇರ್ತಾವ. ಅಷ್ಟೋತ್ತರ ಹೇಳಿನಿ,
ಕತೆ ಓದ್ಬೇಕಂತ ನಾನು ಹುಡುಕ್ತೇನೆ, ಕತೆ ಮೇಲೆ ಆಮೇಲೆ ಪುಸ್ತಕ ನೋಡ್ತೇನೆ. ನಾನು ವಿಡಿಯೋದಾಗ ಸಹಿತ ಕ್ಯಾಪ್ಚರ್ ಆಗೈತೆ ನೋಡಿ. ಈ ಕತೆ ನಾನು ಇಷ್ಟೊತ್ತನ ಹೇಳಿದ್ನಲ್ಲ, ಆದಷ್ಟು ವಿಡಿಯೋ ಹಾಕಕ್ ಟ್ರೈ ಮಾಡ್ತೇನೆ. ಯಾಕಂದ್ರೆ ವಿಡಿಯೋ ಲೆಂತ್ ಆತಂದ್ರೆ ಹಾಕೋದು ಕಡಿಮೆ. ಈ ಕತೆ ಓದೋದ್ರಿಂದ ಯಾರು ಓದ್ತಿರ್ತಾರ ಅದು ಕಿವಿಗಳು ಬಿದ್ರ ಪೂಜೆ ಮಾಡಿದ ಫಲ ನಮ್ಗೆ ಸಿಗ್ತೈತೆ ಅಂತ. ಹಾಗಾಗಿ ಕತೆ ಓದೋವ್ರಿಗಿಂತ ಕೇಳಿದ್ರೂ ಶ್ರೇಷ್ಠ ಅಂತ. ಈಗ ಕತೆನ ಓದ್ತೇನೆ, ನೀವು ವಿಡಿಯೋ ಮೂಲಕ ಕೇಳಿಸ್ಕೋರಿ. ಮತ್ತ ವರಮಹಾಲಕ್ಷ್ಮಿ ಪೂಜೆ ನಾನು ಮಾಡ್ತಿರ್ಕಿಲ್ಲ, ನನ್ಗೆ ಗಾಯತ್ರಕ್ಕ ಹೇಳ್ಕೊಟ್ಟಿದ್ದು. ಎಷ್ಟು ವರ್ಷ ಆತಂತ ಮರ್ತೇನೆ ನಾನು ಅದನ್ನು. ಗಾಯತ್ರಕ್ಕ ಹೇಳದಿಂದ ಅವಾಗಿನಿಂದ ಇಲ್ಲಿವರೆಗೂ ಮಾಡ್ಕೊಂಡು ಹೊಂಟೇನಿ. ಮುಂದೆನೂ ಸಹಿತ ಮಾಡ್ಕೊಂಡು ಹೋಗ್ತೇನೆ. ಅದನ್ನ ನಮ್ಮ ದೇವಿಗೂ ಮುಂದೆ ಅವಳು ಮಾಡ್ಕೊಂಡು ಹೋಗ್ತಾಳ. ಪೂರ್ವ ಕಾಲದಲ್ಲಿಯೇ ವಿದರ್ಭ ಎಂಬ ರಾಜ್ಯವು ಸಕಲ ಸಂಪತ್ತಿನಿಂದ ಸಮೃದ್ಧಿ ಹೊಂದಿದ ರಾಜ್ಯವಾಗಿತ್ತು. ಈ ವಿದರ್ಭ ರಾಜ್ಯದಲ್ಲಿ ಕುಂಡನಿ ಎಂಬ ಹೆಸರಿನ ನಗರ ಹೊಂದಿತ್ತು. ಇದು ಸಿರಿ, ಧನ, ಕನಕ, ಧಾನ್ಯ, ಗುಡಿ, ಕೈಗಾರಿಕೆ, ಕುಲದ ಕಸಬುದಾರರಿಂದಲೂ, ವೈಶ್ಯ, ಶೂದ್ರ ಹಾಗೂ ಬ್ರಾಹ್ಮಣರಿಂದಲೂ ತಮ್ಮ ತಮ್ಮ ಕಾರ್ಯದಲ್ಲಿ ಅಭಿವೃದ್ಧಿ ಹೊಂದುವುದರೊಂದಿಗೆ ಆದರ್ಶ ನಗರವಾಗಿ ಸರ್ವ ಲಕ್ಷಣಗಳಿಂದ ಶೋಭಾಯಮಾನವಾಗಿ ಬೆಳೆದಿತ್ತು. ಸರ್ವಧರ್ಮೀಯರು ಪರಧರ್ಮದವರೊಂದಿಗೆ ಸಹೋದರರಂತೆ ನಡೆದುಕೊಳ್ಳುತ್ತಿದ್ದರು. ತಮ್ಮ ಕಾಯಕದೊಂದಿಗೆ ಉಂಡುಟ್ಟು ಸುಖಿ ಜೀವನ ನಡೆಸುತ್ತಿದ್ದರು. ಈ ಕುಂಡನಿ ನಗರದಲ್ಲಿ ಧರ್ಮದಂತೆ ನಡೆಯುವ ಶಾಸ್ತ್ರ ಸಮ್ಮತವಾದ ಒಂದು ಬ್ರಾಹ್ಮಣರ ಮನೆಯೊಂದಿತ್ತು. ಆ ಮನೆಯಲ್ಲಿ ಅತ್ತೆ ಮಾವರಿಗೆ ಮುದ್ದಿನ ಸೊಸೆಯಾಗಿಯೂ ಪತಿಗೆ ತಕ್ಕ ಸತಿಯಾಗಿಯೂ ಪತಿಯೇ ಪರದೈವವೆಂದು ತಿಳಿದ ಚಾರುಮತಿ ಎಂಬ ಸೊಸೆ ಇದ್ದಳು. ಇವಳು ಸುಶೀಲೆಯೂ ವಿದ್ಯಾವತಿಯು, ಗೃಹ ಕಾರ್ಯಚತುರಳು, ಭಾಷಿಯೂ ಆಗಿದ್ದಳು. ಸರ್ವರೋಳು ಒಂದಾಗಿ ಬೆರೆತು ಅವರ ಕಷ್ಟ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವವಳಾಗಿದ್ದಳು. ಚಾರುಮತಿಯನ್ನು ಕುರಿತು ಊರವರು ಪೂರ್ವಾರ್ಜಿತ ಪುಣ್ಯದ ಫಲದಿಂದ ಜನಿಸಿ ಬಂದವಳೆಂದು ಮಾತನಾಡಿಕೊಳ್ಳುತ್ತಿದ್ದರು. ಹೀಗಿರುತ್ತಿರಲೆಂದು ದಿನ ಬೆಳಗಿನ ಜಾವ ನಿದ್ರಿಸುತ್ತಿರುವಾಗ ಅವಳೊಂದು ಸುಸ್ವಪ್ನ ಕಂಡಳು. ಸ್ವಪ್ನದಲ್ಲಿ ಸರ್ವಾಲಂಕಾರ ಸುಶೋಭಿತೆಯಾದ ಕಮಲವದನೆಯಾದ ದೇವಿಯೊಬ್ಬಳು ಕಾಣಿಸಿಕೊಂಡಳು. ಚಾರುಮತಿಯನ್ನು ಕುರಿತು ಹೀಗೆ ಅಪ್ಪಣೆ ಕೊಟ್ಟಳು: ನಿನ್ನ ಅತ್ತೆ ಮಾವನ ಸೇವೆ, ಪತಿಯ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ರೀತಿ, ಸಮಾಜದ ದಿನ ದುಃಖಿಗಳಿಗೆ ಸಾಧ್ಯವಾದ ಸಹಾಯ, ಸಹಕಾರ ಕೊಟ್ಟು ಸಹಕರಿಸುವ ನಿನ್ನ ಗುಣಕ್ಕೆ ದೇವರು ಹಾಗೂ ಧರ್ಮ ಕಾರ್ಯಗಳಲ್ಲಿ ನಿನ್ನ ನಿಷ್ಠೆ ಭಕ್ತಿಗೆ ಮೆಚ್ಚಿಕೊಂಡು ನಿನಗೆ ಶ್ರೇಷ್ಠ. ನಮ್ದು ಪೂಜೆ ಮುಗೀತು ನೋಡ್ರಿ. ನಮ್ಮ ಕಡೆ ಬೆಲ್ಲದ ಹಚ್ಚ ಸಿಗಂಗ ಏನೂ ಇಲ್ಲ. ಸಣ್ಣ ಪ್ರಸಾದ ಇಟ್ಟಿನ ಪ್ರಸಾದಕ್ಕೆ ಇರುವಿ ನೋಡ್ರಿ, ಸಣ್ಣ ಇರುವಿ ದೊಡ್ಡ ಇರುವಿ ಜಾಸ್ತಿ ಬಂದವು. ಅದು ವರ್ಷ ಸಣ್ಣ ಟೇಬಲ್ ಇಡ್ತಿದ್ವಿ. ಇವತ್ತು ಈ ಸಲ ದೊಡ್ಡದಿಟ್ಟೇವಲ್ಲ, ಹಾಗಾಗಿ ನಮ್ಮ ದೇವಿ ಏನೋ ಕಡಿಮೆ ಆಗೈತಲ್ಲ ಮಮ್ಮಿ, ಏನೋ ಕಡಿಮೆ ಅಂತ ಅನ್ಸಾಗತೈತಿ, ಖಾಲಿ ಅಂತ ಅನ್ಸಾಗತೈತಿ ಅಂತಂದ್ರೆ ವರಮಹಾಲಕ್ಷ್ಮಿದ ಆಮೇಲೆ ಈ ಕಡೆ ವೈಭವ ಲಕ್ಷ್ಮಿ ತೆಗೆದು ಆಮ್ಯಾಗ ವರಮಹಾಲಕ್ಷ್ಮಿದ ಇಟ್ಟು ಪೂಜೆ ಮಾಡಿ ಇದು ಕತೆ ಹೇಳಿದ್ನಲ್ಲ, ಕತೆ ಕೇಳೋದ್ರಿಂದ ಒಳ್ಳೆಯದಕ್ಕೆ ತನ್ನೋ ಒಂದು ಇದು. ಹಾಗಾಗಿ ನಾನು ಓದೋದನ್ನು ಹೇಳ್ತೀನಿ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂದ್ರೆ, ಬೆಲ್ಲದ ಹಚ್ಚಿ ಸಿಗಂಗಿಲ್ಲಲ್ಲ, 1 kg ಇಟ್ಟುಬಿಟ್ಟಿರ್ತೇನೆ ನಾನು ಅದರೊಳಗೆ. ಮಡ್ಲಕ್ಕಿ ಒಳಗೆ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಮತ್ತು ತಾಯಿಗೆ ಏನೇನು ಬೇಕು ನೋಡೋದನ್ನೆಲ್ಲ ಗೋಡಂಬಿದ್ರೆ ಇಲಿ ಅಂತ ನೋಡ್ರಿ, ಇಂಚೆ ಕಟ ಭಾಳ ನೋಡ್ರಿ. ಇಷ್ಟು ಸಿಂಪಲ್ಲಾಗಿ ನಮ್ದು ಪೂಜೆ ಮುಗೀತು. ನಂಗೆ ಇನ್ನೊಂದು ಏನು ಇದಾತಂತಂದ್ರೆ, ಇಲ್ಲಿ ನಮ್ಮ ಕಡೆ ಅಂದ್ರೆ ಮಲ್ಲಿಗೆ ಹೂವು ಜಾಸ್ತಿ ವಾಸನೆ ಮಲ್ಲಿಗೆ ಎಲ್ಲ, ಹಿಂಗೆ ಪರಿಮಳ ಇರೋವಂಥ ಮಲ್ಲಿಗೆ ಸಿಗಂಗಿಲ್ಲ. ಹಾಗಾಗಿ ನಾನು ಸುಗಂಧರಾಜ ತೊಗೊಂಬನ್ನಿ. ಸುಗಂಧರಾಜದ ಮ್ಯಾಗ ಅದು ಪಿಂಕ್ ಅದು ಏನೈತಿಲ್ಲ, ಹೂವಿನ ಮಾಲೆ ಹಾಕಬಾರ್ದೈತೆ ಅಂತ ಅನ್ಸಾಕತ್ತು ನಂಗೆ. ಯಾಕಂದ್ರೆ ಅದು ಫುಲ್ ಕವರ್ ಆಗಿಬಿಟ್ಟೈತೆ, ಕಾಣಿಸಂಗಿಲ್ಲ. ಮತ್ತು ಇಲ್ಲ ಬೆಡ್ಡು ಹಿಂಗೆ ಇದನ್ನು ಹಾಕ್ತಾರೆ, ಪ್ಲಾಸ್ಟಿಕ್ ಹಾಕ್ತಾರೆ ಜರ, ಆ ಥರ ಹಾಕಬಾರ್ದು. ಅದನ್ನು ಈಗ ನಾವು ತೆಗೆದು ಅಂದ್ರೆ ಅದು ಅನ್ಸಂಗೈತೆ ಅಂತೇಳಿ ನಾನು ಹಂಗೆ ಹಾಕಿದೆ. ನಾನು ಅಲ್ಲೆಲ್ಲ ಮಾರ್ಕೆಟಲ್ಲಿ ಹುಡುಕ್ಯಾಡಿದೆ, ಸಿಗಲೇ ಇಲ್ಲ ನನಗೆ ಆ ಥರ ಇರೋದು. ಅವ್ನು ಹಾಕೇ ಬಿಟ್ಟಿರ್ತಾರೆ ಚಂದ ಅಕ್ಕ ಅಂತೇಳಿ, ಬಟ್ ಹಾಕಬಾರ್ದು ಅವನು. ನಾನು ತೆಗಿಬೇಕಂತ ಅಂದ್ಕೊಂಡು ತೆಗಿಲಿಲ್ಲ. ಮತ್ತು ತೆಗೆದ್ರೆ ಅದೆಲ್ಲ ಮಾಲೆಲ್ಲ ಇದಾಗತ್ತೇನೋ ಅಂಥೇಳಿ. ಇಷ್ಟ ನೋಡ್ರಿ ಪೂಜೆ ನಮ್ಮದು.
ಇದು ಹೆಂಗಂತಂದ್ರೆ ಧೂಪ ಹಾಕ್ತಾಯಿಲ್ಲ, ಧೂಪ ಹಾಕಿದೆ ಮತ್ತು ಕರ್ಪೂರ ಹಾಕ್ತಾಯಿಲ್ಲ ರೀ, ಫುಲ್ ಕಾರ್ಬನ್ ಹೊಡಿತಾವು. ಅದು ಯಾಕಂತ ಗೊತ್ತಿಲ್ಲ. ಕರ್ಪೂರ ಇವು ಒಂದಿಷ್ಟು ಮನ್ಯಾಗ ಅದಾವು, ಇವಿಷ್ಟು ಕರ್ಪೂರ ಅದಾವ, ಅಷ್ಟು ಖಾಲಿ ಆಗೋ ಮಟ್ಟ ಇನ್ನು ಹಚ್ತೀನಿ. ಆಮ್ಯಾಗ ಕರ್ಪೂರದ ಆರತಿ ಬೆಳಗೋ ಬದಲು ತುಪ್ಪದ ಆರತಿ ಬೆಳಗಿದ್ರೆ ಇನ್ನೂ ಭಾಳ ಒಳ್ಳೇದಂತ. ಯಾರಿದ್ರು ನಮ್ಮ ಯಜಮಾನ್ರು ನೋಡ್ರಿ, ಬರೀ ಜಗಳ ಮಾಡೋದ ನನ್ನ ಕೂಡಂತರು. ನಮ್ಮ ದೇವಿನ ರಂಗೋಲಿ ಹಾಕ್ಯಾಳ, ರಂಗೋಲಿ ಚಂದ ಆಗೈತಿ. ಮತ್ತು ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ನೋಡೋಣ. ಬನ್ನೇನು ಹಂಗೆ ಮಾಡಿ ಬನ್ನೇನು ಹಂಗೆ ಮಾಡ್ಕೊಂಡು ನಮ್ಮ ಗೌರಿ ಒಂದು ಅದ್ರಾಕತ್ತಾಳು. ಜಗಳ ನಿನ್ನ ಮಾಡಿ ನಿನ್ನೇನ ಪ್ರದೇಶ ನಿನ್ನೆ ತುಳಸಿ ಹಚ್ಚೇವಿಲ್ಲ, ಹಾಗಾಗಿ ನಿನ್ನೆ ಜೋಡಿ ದೀಪ ಹಚ್ಚಿದ್ನಿ. ಕತ್ಲಿತ್ತು ನಾವು ತುಳಸಿ ಕಟ್ಟೆನ ಪೂಜೆ ಮಾಡಿದಾಗ. ರಂಗೋಲಿ ನೋಡ್ರಿ ಹಾಕಿ ಮಗಳು ಅವನ ಹಾಸಿಗೆ ತಂದಿದ್ದು ಇದ್ರಾಗ ಹಾಕಿ ತೆಗೆದ್ನಾಗ ಬಿಸಿಲು ಏನೇನೋ ಇನ್ನೊಂದು ಚೇಂಜಸ್ ಮಾಡಿ ನೋಡ್ರಿ. ಅರ್ಬಿ ಹಾಕಕ್ಕೆ ಕಲ್ ಮಾಡಿ